ಕಿಡಿಗೇಡಿಗಳಿಂದ ವಿಷ ದ್ರಾವಣ ಸೋರಿಕೆ ಆತಂಕದಲ್ಲಿ ರೈತರು. ಮಾಳಕನ್ನ ಕುಂಟೆಯ ನೀರಿಗೆ ಕಲುಷಿತ ದ್ರಾವಣ. ಹೌದು, ಮಧುಗಿರಿ ಪೂರ್ವಜರ ಕಾಲದಲ್ಲಿ ಜಾನುವಾರುಗಳಿಗೆ ಕುಡಿಯುವ ನೀರಿಗೆ ನಿರ್ಮಿಸಿದ್ದ ಗೋಕಟ್ಟೆಯಲ್ಲಿ ಕಿಡಿಗೇಡಿಗಳು ವಿಷ ಕಲುಷಿತವಾದ ನೀರಿನ ದ್ರಾವಣವನ್ನ ಟ್ಯಾಂಕರ್ ಗಟ್ಟಲೆ ಸುರಿದು ಹೋಗಿರುವ ಘಟನೆ ವರದಿಯಾಗಿದೆ. ಕೊಡಿಗೇನಹಳ್ಳಿ ಹೋಬಳಿಯ ದೊಡ್ಡಮಾಲೂರು ಗ್ರಾಮ ಪಂಚಾಯಿತಿ ಹೊರವಲಯದ ಸತ್ಯಮ್ಮ ದೇವಸ್ಥಾನ ಪಕ್ಕದಲ್ಲಿನ ಮಾಳಕಣ್ಣ ಕುಂಟೆಗೆ ಕಿಡಿಗೇಡಿಗಳು ಶನಿವಾರ ರಾತ್ರಿ ಕಲುಷಿತವಾದ ಸುಮಾರು 3 ಟ್ಯಾಂಕರ್ಗೂ ಅಧಿಕ ವಿಷ ದ್ರಾವಣವನ್ನ ಕುಂಟೆಗೆ ಬಿಟ್ಟಿದ್ದು, ಜಾನುವಾರುಗಳು ಕುಡಿಯುವ ನೀರು ಸಂಪೂರ್ಣ ಕಲುಷಿತವಾಗಿದ್ದು, ಇದರಿಂದ ಸುತ್ತಮುತ್ತಲಿನ ಪ್ರದೇಶದ ಬೆಳೆ ಹಾನಿಯಾಗುವುದಲ್ಲದೆ ದುರ್ವಾಸನೆ ಬೀರುತ್ತಿದೆ. ಇಲ್ಲಿನ ರೈತರು ಆತಂಕಗೊಳಗಾಗಿದ್ದಾರೆ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಪಾರ್ವತಮ್ಮ, ಮುಖಂಡರಾದ ವೆಂಕಟೇಶ್, ಮಧುಗಿರಿ ವೆಂಕಟೇಶ್, ಸಿದ್ದಗಂಗಪ್ಪ, ಹರೀಶ್ ಗ್ರಾಮಸ್ಥರು ಇದ್ದರು. ಇದು ಸತ್ಯಮ್ಮನ ದೇವಸ್ಥಾನ ಅಂತ ಸುಮಾರು 30 ವರ್ಷದಿಂದ ನಡೀತಾ ಇತ್ತು ಪೂಜೆ ಕಾರ್ಯಕ್ರಮ. ಇಲ್ಲಿ ಯಾರೋ ಕಿಡಿಗೇಡಿಗಳು ಇದೇನೋ ಗೆಟ್ಟದು ಔಷಧಿ ಬಿಟ್ಟು ಯಾರು ದೇವಸ್ಥಾನಕ್ಕೆ ಬರ್ತಾ ಇಲ್ಲ, ನಿಲ್ಲಕ್ಕಾಗ್ತಾ ಇಲ್ಲ. ಇದು ಏನಾದರೂ ನೀವು ಪರಿಶೀಲನೆ. ಇದು ಆಗಿರೋದು ಗುರುವಾರ ರಾತ್ರಿ ಆಗಿರೋದು ಅಣ್ಣ. ಗುರುವಾರದ ರಾತ್ರಿ ಆಗಿದ್ರೆ ಶುಕ್ರವಾರ ಪೂಜೆಗೆ ಬಂದಿದ್ದಾರೆ. ಶುಕ್ರವಾರ ಪೂಜೆಗೆ ಬಂದಾಗ ನಾವು ಯಾವುದೋ ಬಾಬಾಯಿನ ಹಬ್ಬದಾಗಿದ್ವಿ. ಬಾಬಾಯಿನ ಹಬ್ಬದಾಗಿದ್ದರೆ ನಾವು ಇದಕ್ಕೆ ಕಮಿಟಿದಾರು ಒಂದು 8 ಜನ ಇದ್ದೀವಿ. 8 ಜನನೂ ಬರೋಕ್ಕಾಗಲಿಲ್ಲ. ನಾನು ಒಬ್ಬನು ಬಂದಿದ್ದೆ, ನೋಡ್ಕೊಂಡು ಹೋದೆ. ತಿರುಗಿ ಎಲ್ಲರಿಗೂ ತಿಳಿಸಿದ್ದೀನಿ. ನೆನ್ನೆ ಎಲ್ಲ ಪಿಡುಗ ಅವ್ರಿಗೆಲ್ಲ ಹೇಳಿದ್ದೀನಿ. ಹೇಳಿದ್ರು ಅವ್ರು ಬಂದು ಏನು ಕ್ರಮ ತಗೊಳ್ಳಿಲ್ಲ. ಇದು ಪೊಲೀಸ್ನವರು ಬಂದಿದ್ದಾರೆ, 2 ಸತಿ ಬಂದಿದ್ದಾರೆ ಪೊಲೀಸ್ನವರು. ಅವರು ನೋಡಪ್ಪ ಇದು ಪಂಚಾಯತಿ ಅವ್ರು ಮಾಡಬೇಕು ಅಂತ ಒಂದು ಗಮನಕ್ಕೆ ತಂದರು. ಅದಕ್ಕೆ ನಿಮಗೂ ತಿಳಿಸಿದ್ದೀವಿ. ಎಲ್ಲ ತೊಂದರೆ ಅಂದರೆ ತನಗಳು ಕುಡಿಯೋದು, ವಾಸನೆಗೆ ನಿಲ್ಲಕ್ಕಾಗಲ್ಲ. ಜನಗಳು ಗಿಡಗಳೆಲ್ಲ ಹಾಳಾಗಿ ಹೋಗ್ತವೆ. ಇದು ಬೆಳಿಗ್ಗೆ ತೊಂದರೆ, ದನಕರೆ ಕುಡಿದ್ರೆ ಅದಕ್ಕೂ ತೊಂದರೆ. ಹೋಗೋದು ಹೆಂಗೆ ಇದ್ರೆ ಅದು ವಾಸನೆಗೆ ಹೋಗ್ತಾರೆ ಜನಗಳು. ಅದು ಜನಗಳು ಒಂದು ದಿವಸ ಒಂದು 4 ಗಂಟೆ ಕುಡಿದು ಬಿಟ್ರೆ ಜನಗಳೇ ಹೋಗ್ಬೋದು. ನಮ್ಮ ಹೆಸರು ವೆಂಕಟಪ್ಪ ಅಂತ, ಮಾಜಿ ಅಧ್ಯಕ್ಷರು, ದೊಡ್ಡಮಾಲೂರು. ಮಧುಗಿರಿ ತಾಲೂಕು ದೊಡ್ಡಮಾಲೂರು ಗ್ರಾಮದ ಹೊರವಲಯದಲ್ಲಿ ಶ್ರೀ ಸತ್ಯಮ್ಮ ದೇವಸ್ಥಾನವನ್ನು ಸುಮಾರು 20-30 ವರ್ಷಗಳಿಂದ ನಾವು ನಡೆಸ್ಕೊಳ್ತಾ ಬರ್ತಾ ಇದ್ದೀವಿ. ಪೂಜಾ ಕಾರ್ಯಕ್ರಮಗಳು, ಅರಕೆ ಕಾರ್ಯಕ್ರಮಗಳು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇದಕ್ಕೆ ಈ ದೇವಸ್ಥಾನಕ್ಕೆ ಸುಮಾರು ಒಂದು 12 ಜನ ಕಮಿಟಿ ಮಾಡ್ಕೊಂಡಿದ್ದೀವಿ. ಕಮಿಟಿ ಮಾಡ್ಕೊಂಡು ಬಂದು ಪ್ರತಿ ವಾರ ಮಂಗಳವಾರ, ಶುಕ್ರವಾರ, ಭಾನುವಾರ ವಿಶೇಷ ಪೂಜೆ ಮತ್ತು ಭಕ್ತಾದಿಗಳು ಸುತ್ತಮುತ್ತಲಿಂದ ಬೆಂಗಳೂರು ಆ ಕಡೆಯಿಂದ ಬಂದು ಗಿರ್ಕೆ ಮಾಡಿಕೊಂಡು ಇರುವ ಸಮಯದಲ್ಲಿ ಏನಾಗುತ್ತೆ ಅಂದರೆ ಮೊನ್ನೆ 15ನೇ ತಾರೀಕು ಬಾಬಾಯಿಂದ ಊರಲ್ಲಿ ದೊಡ್ಡಮಾಲೂರಲ್ಲಿ ಬಾಬಾಯಿಂದ ಕಾರ್ಯಕ್ರಮ ಇಟ್ಕೊಂಡಿದ್ವಿ. ನಾವು ಕಮಿಟಿಯರೆಲ್ಲ ಅಲ್ಲಿ ಮುಂದೆ ನಿಂತ್ಕೊಂಡು ಬಾಬಾಯಿಂದ ದೇವಸ್ಥಾನದಲ್ಲಿ ಮಾಡ್ತಾ ಇರ್ಬೇಕಾದ್ರೆ ಕಾರ್ಯಕ್ರಮ ಮಾಡ್ತಾ ಇರ್ಬೇಕಾದ್ರೆ ಯಾರೋ ಕಿಡಿಗೇಡಿಗಳು ನಮ್ಗಾಗದಂಥ ದೇವಸ್ಥಾನ ಸುತ್ತಮುತ್ತ ಬಂದು ವಿಷ ಕರ್ತಾರನ್ನ ಯಾವ ವಿಷಯನೂ ಏನಿಲ್ಲ, ವಿಷ ಏನಿಲ್ಲ. ಯಾತದ ದನಕರು ಬೇಕಾಗ್ಬೋದು ಅಥವಾ ನಾವೇ ಯಾರಾದ್ರು ಕುಡಿದ್ರೆ ನೀರಿನ ಚಾನ್ಸಸ್ ಇಲ್ಲ. ಹಾಗಾಗಿ ನಮಗೆ ತೊಂದರೆ ಆಗ್ಬಿಟ್ಟಿದೆ, ತುಂಬ ತೊಂದರೆ ಆಗ್ಬಿಟ್ಟಿದೆ. ಇದರಿಂದ ಬೆಳೆ ಕೂಡ ನಷ್ಟ ಆಗಿದೆ. ನೋಡ್ರಿ, ಆ ಕಡೆ ಪಕ್ಕದಲ್ಲೇ ನಾವು ವಿಡಿಯೋ ಕೊಟ್ಟಿದ್ವಿ. ಬೆಳೆ ಇದು ಕೂಡ ಮಾವಿನ ಗಿಡ ಸುಟ್ಟಾಗಿ ಬೋರ್ವೆಲ್ ಕೂಡ ಹಾಕ್ಸಿದ್ದೀವಿ ದೇವಸ್ಥಾನಕ್ಕೋಸ್ಕರ. ಆಗ ಪಕ್ಕದಲ್ಲೇ ಗುಂಡಿಯಲ್ಲೇ ತುಂಬ ವಿಷವಂತ ಇರೋದು, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಬಿಡ್ರಿ. ಇವಾಗ ನೋಡ್ರಿ, ಅಕ್ಕಪಕ್ಕದೆಲ್ಲ ನೋಡ ಪಳೆ ಎಲ್ಲ ಕೂತ್ಕೊಂಡು ಎಲ್ಲ ಮುಚ್ಕೊಂಡು ನಾವು ವ್ಯವಹಾರ ಮಾಡ್ತೀವಿ. ಬಂದರು ಪಾಪ ವಾರದಿಂದ ವಾಪಸ್ ಆಗ್ತಾ ಇಲ್ಲ. ಇದರಿಂದ ನಮ್ಗೆ ಯಾಕೋ ಒಂಥರ ಭಯ ಆದಾಗ ನಾವು ಆತಂಕ ಉಂಟಾಗ್ಬಿಟ್ಟು ಪೊಲೀಸ್ ಇಲಾಖೆಗೂ ಮತ್ತು ಗ್ರಾಮ ಪಂಚಾಯತಿ ಅಧಿಕಾರಿಗಳು ಬಂದಿದ್ದಾರೆ. ಇದುವರೆಗೂ ಸಹ ಅಧ್ಯಕ್ಷರು ಮಾತ್ರ ಬಂದಿದ್ದಾರೆ. ಏನಂತ ವರದಿ ಕೊಟ್ಟಿಲ್ಲ. ದಯವಿಟ್ಟು ಏನು ಹೇಳ್ತೀವಿ ಅಂದ್ರೆ, ದಯವಿಟ್ಟು ನಾವು ನಿಮ್ಮಲ್ಲಿ ಮನವಿ ಮಾಡಿಕೊಳ್ಳೋದು ಏನಂತಂದ್ರೆ, ಇಲ್ಲಿ ಭಕ್ತಾದಿಗಳು ಜಾಸ್ತಿ ಬರ್ತಾ ಇದ್ದಾರೆ ಆಷಾಢ ಮಾಸದಲ್ಲಿ. ಅದಕ್ಕೆ ನಮಗೆ ತೊಂದರೆ ಆಗದಂಗೆ ಅವ್ರಿಗೆ ಏನಾದರೂ ಒಂದು ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ತಮ್ಮ ಪತ್ರಿಕಾ ವರದಿಗಾರರಲ್ಲಿ ಮನವಿ ಮಾಡಿಕೊಡ್ತಾರೆ. ನಮ್ಮ ಹೆಸರು ಪ್ರಸಾದ್ ಅಂತ. ಈ ಸತ್ಯಮ್ಮ ದೇವಸ್ಥಾನ ಕಮಿಟಿ ಮೆಂಬರ್ಗಳು 13 ಜನ ಇದ್ದೀವಿ.